ನಂಗ ನಾಕು ಬೆಟ ಟಿವಿ ಯೂಟ್ಯೂಬ್ ಚಾನಲ ಲೈಕ್ ಮಾಡಿವಿ, ಸಬ್ಸ್ಕ್ರೈಬ್ ಮಾಡಿವಿ, ನಿಂಗ ಅರದವಕಗೂ ಗ್ರೂಪ್ಗೂ ಶೇರ್ ಮಾಡಿವಿ ಎಂದು ಮನಸ್ಸು ತುಂಬಿ ಕೇಳ್ತುಂದೆಯೋ. ನಾಲ್ಕು ಬೆಟ್ಟ ಟಿ ವಿ ನೇಯರೆಲ್ಲಗ ನಮಸ್ಕಾರ. ಅಪ್ಪರ ಕಾಲಗಿಂದವರು ತಿರುಗಿ ನಿಂಗೆ ಕೂಡ ಕಾಂಪೇರ್ ಮಾಡೋದು ನಿಂಗೆ ನಾಲ್ಕು ಬೆಟ್ಟ ಟಿ ವಿ ರವಿ. ನಂಗೆ ನಾಲ್ಕು ಬೆಟ್ಟ ಟಿ ವಿಗೆ ನೆರೆಯ ಪ್ರೋಗ್ರಾಮ್ ಎಲ್ಲ ಮಾಡಿದೋ. ಅಟ್ಟಿ ಅಣೆ, ಅಟ್ಟಿ ಆಡುವ ಒಳ್ಳಿತುವಲ್ಲ, ಗುಡಿ ಹಬ್ಬ ಎಲ್ಲ ಎತ್ತೆತ್ತ ಮಾಡಿ ರಾತ್ರಿಗೆ ಆ ನಿಗಲ್ಚಿ ಬಂದು ತೊಡೊಂದು ನಂಗೆ ಮಾಡಿನೇ ಇದ್ದು. ಇಂದು ನನಗೆ ಅಟ್ಟಿ ಇದ್ದೇವೆ ಅಂದರೆ ನಿಮಗೆ ಬ್ಯಾಕ್ಗ್ರೌಂಡ್ ಒಳ್ಳೆ ಅರಿಯೋಕು ನಂಗೆ ಜಕ್ಕದ ಅಟ್ಟಿ ಆರೂರು ಈರಮಾಸಿಯ ಅಟ್ಟಿಯಾಗ ನಂಗೆ ಆರಂಭಿಸನು. ಈ ಅಟ್ಟಿ ಹೊಡಿ ಸಿರಪ್ಪು ಎಲ್ಲವೇ ಬಂದು ಏನೇನು ನಡೆದಾರ ತಿಂದಿಗೆ ಮಕ್ಕಳೆಲ್ಲ ನಿಂಗೆ ಕೊಡಿ ಹೇಗ್ಯಾರ ನೋಡಿ. ನಂಗೆ ಈ ಜಕ್ಕದ ಅಟ್ಟಿಗೆ ಎಂಟ್ರ ಇಟ್ಟು ಈ ಅಟ್ಟಿಯ ಪತಿಯ ವರಲಾರು ಎಲ್ಲ ನಂಗೆ ಒಕ್ಸಾರಿ ಕೇಪ. ಈ ಅಟ್ಟಿ ಏಸು ಮನೆ ಆಡಿದೆ, ಏನೇನು ಆಡಿದೆ, ಏಪ್ಟಿ ದೊಡ್ಡ ಅಟ್ಟಿ ಎಂಬುದನ್ನು ನಂಗೆ ಒಕ್ಸಾರಿ ಕೇಪ. ಈ ಜಕ್ಕದ ಅಟ್ಟಿಗೆ ಏಸು ಮನೆ ಆಡಿದೆ. ನಾಲ್ಕು ಬೆಟ್ಟ ಟಿ ವಿ ನೇಯರೆಲ್ಲಗ ನಮಸ್ಕಾರ. ಜಕ್ಕದ ಅಟ್ಟಿ ಬಂದು ನಾಲ್ಕು ಬೆಟ್ಟದಾಗೆ ಪುರಂಗಾಡು ಸೀಮೆಯಾಗೆ ಜಕ್ಕದ ಬಂದು ಕುನ್ನೂರಿಂದ ಒಂದು 8 ಕಿಲೋಮೀಟ್ರು, ಊಟಿಯಿಂದ ಒಂದು 13 ಕಿಲೋಮೀಟ್ರು, ಆರಂಗಾಡಿಂದ ಒಂದು 3 ಕಿಲೋಮೀಟ್ರ್ ನಡುವುದಾಗೆ ಆಡಿದೆ. ಜಕ್ಕದ ಅಂಬುದು ಒಂದು ಹೆಡ್ ಕ್ವಾರ್ಟರ್ಸು. 6 ಊರದಾಗ ಒಂದು ಊರು. ಜಕ್ಕದ ಬಂದು ಒಂದು ಊರದಾಗ 8 ಅಟ್ಟಿ ಆಡಿದೆ. 8 ಅಟ್ಟಿ ಎದ್ದಂದೆಲ್ಲ ಬಂದಿಮೆ ನಂಗೆ ಬೇರಟ್ಟಿ, ಮಲ್ಲಿಗೊರೆ, ಕಾರಕೊರೆ, ಬಿಕ್ಕಟ್ಟಿ, ಮೇಲ್ಬಿಕ್ಕಟ್ಟಿ, ಕಿಯಿ ಬಿಕ್ಕಟ್ಟಿ, ಮಂಜಿದೆಲ್ಲ ಜಕ್ಕದ. ಇದು 8 ಹೆಡ್ ಕ್ವಾರ್ಟರ್ಸು. ಜಕ್ಕದದಾಗೆ ಬಂದು ಪಾಪ್ಯುಲೇಷನ್ ಬಂದು ಒಂದು 450 ಮನೆ ಆಡಿದೆ. 450 ಮನೆದಾಗೆ ಸುಮಾರು ಒಂದು 2000 ಪಾಪ್ಯುಲೇಷನ್ ಇದ್ದಾರೆ. 2000 ಪಾಪ್ಯುಲೇಷನ್ ಇದ್ದಲ್ಲಿ ಈ ಅಟ್ಟಿಗೆ ಬಂದು ನಟ್ರು ಬಕ್ರು ಇದ್ದಾರೆ. ಎಲ್ಲ ಅಟ್ಟಿ ಇದ್ದಾರೆ, ಹಿಂಗೆ ಅಟ್ಟಿಗೆ ನಟ್ರು ಅಂತ ಇದ್ದಾರೆ. ನಂಗೆ ಅಟ್ಟಿ 450 ಮನೆದಾಗೆ ಸುಮಾರು ಒಂದು 60 ಮನೆ ನಟ್ರು ಇದ್ದಾರೆ. ಜಕ್ಕದ ಪೊರ್ತಲವು ನಟ್ರು ಎಂಬುದು ಬೇರೆ, ಜಕ್ಕದ ಹಾಕೊಂಬುದು ಬೇರೆಲಿಲ್ಲ. ಏನೋ ಒಂದು ವಿಶೇಷ ಅಲಿಯೋ, ಏನೋ ಒಂದು ಸಾವು ಅಲಿಯೋ ಎಲ್ಲವೂ ಹೆಂಗೆ ಸೇದುತ್ತ ಮಾಡಿ ನೀವು. ಜಕ್ಕದ ಅಟ್ಟಿ ಪತಿ ಹೇಗೋದ್ನಾಗ ಅಪ್ಪರ ಪೆರ್ಮಿ ಆಡಿದೆ. ಒಂದು 450 ಮನೆ, ಅದನ್ನಾಗೊಂದು 60 ಬಂದು ನಟ್ರು ಇದ್ದಾರೆ ತಿಂದು ಹೇಗ್ಯಾರ. ಅಲ್ಲೇ ವಿಧವಾನ ಒಂದು ಪಾಗುಪಾಡು ಇಲ್ಲದೆ ನಟ್ರು ಸರಿ, ಅಟ್ಟಿಯೋಕರು ಸರಿ, ಎರಡೂ ಸೇದು ಹಬ್ಬ ಸಾವು ಎಲ್ಲವ ನಡ್ತೀನಿ ಎಂಬುದನ್ನಾಗ ಕೇಪದನಾಗ ಅಪ್ಪರ ಪೆರ್ಮಿ ಆಡಿದೆ. ಈ ಅಟ್ಟಿಗೆ ಏಸು ಗುಡಿ ಆಡಿದೆ. ಗುಡಿಯ ಏನೇನು ಹಬ್ಬ ಮಾಡಿರಿ, ಈ ಸಾವಲ್ಲಿ ಎತ್ತ ಮಾಡಿರಿ ಇಂದು ಕೇಪ. ಜಕ್ಕದ ಅಟ್ಟಿ ಎಂಬುದು ಒಂದು ಮಿನಿ ಕುಂಭಕೋಣಂಬಂದು ಹೇಗಕ್ಕೋ. ಏಕೆಂದರೆ ಜಕ್ಕದ ಅಟ್ಟಿಗೋಸು ಮಟ್ಟು ಒಂದು 6 ಗುಡಿ ಆಡಿದೆ. ಅಟ್ಟಿಗೆ ಹೋಗ್ಸು ಈ 6 ಗುಡಿಯೋಗೆ ಸುಮಾರು ಒಂದು 8 ಹಬ್ಬ ಮಾಡೋ. ಈಗ 8 ಹಬ್ಬದಾಗೆ 3 ಆರೂರು ಹಬ್ಬ, 5 ಉಳ್ಳೂರು ಹಬ್ಬ ಅಂತ ಹೇಗಿನೋ. ಈ ಜನವರಿ ತಿಂಗಳಿಗೆ ಒಂದು 20 ವರ್ಷಕ್ಕೆ ಮುಂದಾಡೆಲ್ಲ ನೋಡಲೆ ಎತ್ತಬ್ಬ ತನಿಯ ಮಾಡೋ. ಅದಿಲ್ಲದೆ ತೇರಬ್ಬ ತನಿಯ ಮಾಡೋ. ಎತ್ತಬ್ಬ ಬಂದು ಒಂದು 42 ಜನ ವಿರುದ್ಧ ಇದ್ದಾರೆ. ವಿರುದ್ಧದ್ದು 42 ಜನದಾಗೆ ಅಟ್ಟಿಯ ಕೊರ್ಚಿಲಿಯೋ, ಈ 4 ಸೀಮೆದಾಗೆ ಎಲ್ಲಿ ಕೊರ್ಚಿಲಿಯೋ ಎಲ್ಲ ಬಂದು ಎತ್ತಿಯೋಡೆ ನಡೆದು ಹೋಗಿ ಆ ಅಟ್ಟಿಗೆ ಹೋಗಿ ಅದೆಲ್ಲ ಮುಡ್ಸಿ ಬಂದು ವಿರದ ಎದ್ದು ಹಬ್ಬ ಮಾಡ್ಯಾರ. ಸೊ ಬಂದು ಹೇಗೋ ನೋಡಲೆ ನನಗೆ ಅಪ್ಪರ ಪುಲ್ಲೆ ಹರಿಚಿರ 48 ಜನವೂ ವಿರದಿದ್ದು ಅಟ್ಟಿಯಲ್ಲಿ ಸರಿ, ಕುಂದಲ್ಲಿ ಸರಿ, ಕೂಕಲು ಅಲ್ಲಿ ಸರಿ ನಡೆದೇ ಹೋದಾರ ಮನೆ ನೆನ್ತು ಅದು ಅಪ್ಪರ ಒಂದು ಪೆರ್ಮೆ ಹಿಡ್ದೆ. ನನಗೆ ಎತ್ತಗೊಂದು ಪೆರ್ಮೆ. ಈ ಜಕ್ಕದ ಅಟ್ಟಿಗೆ ಹುಟ್ಟಿದ ಈ 6 ಅಟ್ಟಿಗೆ ಹುಟ್ಟಿದವಕ್ಕೆ ಎಲ್ಲ ಒಂದು ಅಪ್ಪರ ಪೆರ್ಮೆ ಕಡ್ದೆ ತೊಡಂದು ಹೇಗಿವಿ. ಈಗ ಏನಾಗಿದ್ದಂಗೆ ಎತ್ತಬ್ಬಾಗ ಹಿಂದಾಡು 21 ಜನಕ್ಕೆ ಹಿಂದಾಡು ತೇರು ಮುಂದಾಡು ಮಾಡಿದ್ರು. ಈಗ ಒಂದು ಲಾಸ್ಟ್ 20 years ಏನು ಮಾಡಿದ್ದಾರೆ ಅಂದರೆ ಒಂದೇ ಜನದಾಗೆ, ಈಗ ನಂಗೆ ಸೆಲವೆಲ್ಲ ಅವಾಯ್ಡ್ ಮಾಡಿ ಎಲ್ಲ ಕಮ್ಮಿ ಮಾಡೋದಕ್ಕಾಗಿ ಒಂದೇ ಜನದಾಗ ಎತ್ತಬ್ಬ ತೇರಬ್ಬ ಒಂದೇ ಜನದಾಗ ಮಣ್ಣು. ಆಗ 2 ಗುಡಿಗೆ ಒಂದು ಎತ್ತಬ್ಬ ಒಂದು ತೇರಬ್ಬ ಮಣ್ಣು ಮರುಜನಕ್ಕೆ ಸೇತಿ ಊರುಗೆಲ್ಲ ತೇರೋದಕ್ಕೆ ಎತ್ತಿನೋ. ಅದು ಹಿಂದಾಡು ಮಾರ್ಚ್ ತಿಂಗಳಿಗೆ ನಂಗೆ ಅಮ್ಮನ ಗುಡಿ ಆಡಿದೆ. ಅಮ್ಮನ ಗುಡಿಗೆ ಏನು ಮಣ್ಣು ಅಂದರೆ ನಂಗೆ ಕರಗೆತ್ತಿ ಅಮ್ಮನ ಕೊಂಡಾಡಿನೋ. ಅದು ಒಂದು ಹಬ್ಬ, ಅದೊಂದು 3வது ಹಬ್ಬ. ಅಮ್ಮನ ಹಬ್ಬ ಬೆರಿಗಿದಿಂದೋಡು ನಂಗೆ ಬಂದು ದೊಡ್ಡ ಮನೆಯೋಗೆ ದೊಡ್ಡ ಗುಡಿ ದೊಡ್ಡ ಮನೆ ಅಟ್ಟೋದಿಂದ ನಂಗೆ ದೆವ್ವ ಹಬ್ಬ ಮಾಡಿನೋ. ಅದೊಂದು 4வது ಹಬ್ಬ. ಆ ದೆವ್ವ ಹಬ್ಬ ಬೆರಿದಿಗಿಂದೋಡು ಆಗಸ್ಟ್ ತಿಂಗಳು ಸೆಪ್ಟೆಂಬರ್ದಾಗೆ ನಂಗೆ ಮೊದಲು ಕೃಷ್ಣ ಜಯಂತಿ ಬಂದಿರ. ನಂಗೆ ಕೃಷ್ಣದ ಗುಡಿ ಆಡಿದೆ. ಕೃಷ್ಣದ ಗುಡಿ ಅಟ್ಟೋದಿಂದ ನಂಗೆ ಕೃಷ್ಣ ಜಯಂತಿ ಮಾಡೋ. ಅದೇ ನೆಕ್ಸ್ಟ್ ಮುಡದದೆ ನಂಗೆ ವಿನಾಯಕರ ಗುಡಿದಾಗೆ ನಂಗೆ ಬಂದು ವಿನಾಯಕರ ಗುಡಿದಾಗೆ 2 ಹಬ್ಬ ಮಾಡೋ. ಒಂದು ತೇರಬ್ಬಗಿಂದೋಡು ವಿನಾಯಕ ಚತುರ್ಥಿಯಿಂದಾಗಿ ನಂಗೆ ಆ ಹಬ್ಬವು ನಂಗೆ ಸಿರಪ ಕೊಂಡಾಡಿನೋ. ಆ ವಿನಾಯಕ ಚತುರ್ಥಿ ಮುಡೋದೇ ತಿರುಗಿ ನಂಗೆ ಅಮ್ಮನ ಕೊಯ್ಲ್ದಾಗೆ ನಂಗೆ ದಸರಾ ಬಂದು 9 ದಿನ ಅದನ್ನ ಪற்றி ನಿಂಗೆ ಗುಡಿಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮಕ್ಕೆ 9 ದಿನ ನಂಗೆ ವಿರದ ಎದ್ದು 9 ದಿನ ನವರಾತ್ರಿ ಟೈಮ್ನ ನಂಗೆ ಅದು ಒಂದು ನಂಗೆ ಹಬ್ಬ ಬಿಟ್ಟು ಹಬ್ಬ ಕೊಂಡಾಡಿನೋ. ಈತ ಮಾಕೆ ಮೊತ್ತ ಆಡುವುದು 6 ಗುಡಿ, ಮೊತ್ತ ಹಬ್ಬ ಬಂದು 8 ಉಳ್ಳೂರು ಹಬ್ಬ ಕೊಂಡಾಡ್ನೋ. ಇದನ್ನು ಅಲ್ಲದೆ ನಂಗೆ ಪಳೆಯ ಹಬ್ಬ ಎಲ್ಲವ ನಂಗೆ ಸಕಲತಿ, ನಂಗೆ ಉಪ್ಪಟ್ಟು ಹಬ್ಬ,
ಇದೆಲ್ಲ ಇನ್ನೂ ಬಂದು ನಂಗೆ ಕಂಟಿನ್ಯೂ ಮಾಡಿನಿದ್ದು. ಆಗ ಈಸು ಹಬ್ಬ ಮಾಡಿಯರಿಂದಲ್ಲ ಈಸ ಅಟ್ಟಿಗ ಬಂದು ಗುಡಿಗ ನಂಗೆ ಸಬ್ಸ್ಕ್ರಿಪ್ಷನ್ ನಿತ್ಯ ಪೂಜೆ ಎಲ್ಲ ಬಂದು ಎತ್ತಮಕ್ಕ ಮಾಡಿರಿ. ಈಗ ನಂಗೆ ಅಟ್ಟಿಯ 450 ಮನೆ ಅಡ್ದಿಂದ ಇದು. ಈ 450 ಮನೆಯಾಗೆ ಒಂದು ಮನೆಗೆ ನಂಗೆ 2,000 ರೂಪಾಯಿ ವರ್ಷಕ್ಕೆ ಟ್ಯಾಕ್ಸ್ ಹಾಕಿದ್ದು. ಆ ಟ್ಯಾಕ್ಸ್ ಅನ್ನೋದಾಗ ಏನು ಮಾಡೋಣ ಅಂದರೆ ಫಸ್ಟ್ ಬಂದು ಈ ಮುಖ್ಯವಾನ 5-6 ಗುಡಿಗೆ 6 ಗುಡಿ ಅಲ್ಲದ ಮುಖ್ಯವಾನ 4 ಗುಡಿಗೆ ವರ್ಷಕ್ಕೆ ನಿತ್ಯ ಪೂಜೆಗೆ ಮಟ್ಟು ಒಂದು ಗುಡಿಗೆ 25,000 ರೂಪಾಯಿ ಕೊಟ್ಟನು. ಆಗ 1 ಲಕ್ಷ ರೂಪಾಯಿ 4 ಗುಡಿಗೆ ಹೋಗ್ಬಿಟ್ರ. ಈಗ ಎತ್ತ ಗುಡಿಗೂ ಮನೆಗೂ ಬಂದು ನಂಗೆ 6 ಟ್ಯಾಕ್ಸ್ ಕುದ್ದಾಗ ಸಬ್ಸ್ಕ್ರಿಪ್ಷನ್ ಕೊಟ್ಬಿಟ್ಟಾರೆ, ನಿತ್ಯ ಪೂಜೆ ಕೊಟ್ಬಿಟ್ಟಾರ. ಅದು ಅಲ್ಲದೆ ಬಂದು ಈ 2,000 ರೂಪಾಯಿ ಹಣದೋಗತ್ತ ಈ 8 ಹಬ್ಬಗಾನ ಎಲ್ಲ ಸೆಲವು ಬಂದು ಅಟ್ಟಿ ಮಾಡ್ರ, ಎಲ್ಲ ಸೆಲವು ಅಟ್ಟಿ ಮಾಡ್ರ. ಅದಿಲ್ಲದೆ ಈ 2,000 ರೂಪಾಯಿ ಸಬ್ಸ್ಕ್ರಿಪ್ಷನ್ ನಂಗೆ ಟ್ಯಾಕ್ಸ್ ಈಸು ಹಣದೋಗತ್ತ ಅಟ್ಟಿ ಸಾವುಗೆ ಅಂದರೆ ಒಂದೊಂದು ಸಾವಿಗೆ 21,000 ರೂಪಾಯಿ ಊರದಾಗ ಕೊಟ್ಟಾರ. ಇದು ಅಲ್ಲದೆ ಅವಕ್ಕೆ ಕೊನ್ನ ಒಂದು ಫ್ಯಾಮಿಲಿಯಿಂದ ಈಗ ಒಂದು 10,000 ರೂಪಾಯಿ ಒಂದು ಕೊನ್ನ ಅಸೋಸಿಯೇಷನ್ದಾಗ ಒಂದು 10,000 ರೂಪಾಯಿಂದು ಆವ್ರೇಜ್ ನೋಡಲಿಲ್ಲ ಮೋಸ್ಟ್ ಆಫ್ ದ ಸಾವು ಎಲ್ಲಾಗ ಒಂದು 40,000 ರೂಪಾಯಿ ಗಟ್ಟ ನಂಗೆ ಊರು ಮೂಲಿವ ಒಕ್ಕ ಹೋಗಿಡ್ದು. ಸೊ ಅಪ್ಪರ ಪೆರ್ಮೆ ಹಿಡ್ದೆ ಒಂದೊಂದು ಅಟ್ಟಿ ಬಾಯಿಗೆ ಒಂದು ಸಾವು ಒಂದಿಲ್ಲ ಅವ್ರ ಕುಟುಂಬ ನೌಕರು ಅವ್ರ ಮನೆ ಅವಕ್ಕೆ ಮಟ್ಟತ ಮಾಡೋದು. ಈ ಅಟ್ಟಿ ಪೊರ್ತವರೆಗೆ ಹೇಗೋದ್ಮೇಲೆ ಅಪ್ಪರ ಸಂತೋಷ ಹಿಡ್ದೆ ಮನೆ ಅವಕ್ಕೆ ಒಂದು ಟೆನ್ಷನ್ ಇಲ್ಲ. ಒಂದು ಊರಿನಾಗ ಒಂದು ಮನೆ ಒಂದು ಸಾವು ಒಂದು ಬಿಳೆ ಊರು ಫಂಡು ಬಂದುಬಿಟ್ರ ಅವಕ್ಕೆ ಕುಟುಂಬ ಫಂಡು ಬಂದುಬಿಟ್ರ. ಸೊ ಬಂದು ಸತ್ತಾವ್ರ ಮನೆ ಅವಕ್ಕೆ ಬಂದು ದಾರಿ ಒಂದು ಟೆನ್ಷನ್ ಇಲ್ಲ ಅಂದರೆ ನೆನ್ಸೋನೆ ಅಪ್ಪರ ಪೆರ್ಮೆ ಹಿಡ್ದೆ ಇದನ್ನು ಎಲ್ಲ ಟಿ ಮ್ಯಾಕ್ಸಿಮಮ್ ಆರ್ದು ಎಲ್ಲ ಟಿ ಇತ್ತಮಕ್ಕೆ ಈ ಸಿಸ್ಟಮ್ ಮಾಡಿದೆ. ಈ ಸಿಸ್ಟಮ್ ಇಲ್ಲದ ಅವ್ರು ಇದನ್ನು ನೋಡಿ ಇತ್ತಮಕ್ಕೆ ನಿಂಗಟ್ಟಿವು ಇತ್ತಮಕ್ಕೆ ಒಂದು ಸಿಸ್ಟಮ್ ಎತ್ತಿನ ಬಾರಿವಿಂದ ಹೇಗೆ ಈಗ 4 ಬಟ್ಟೆ TV ಸಾರ್ಬಾಗಿ ಕೆತ್ತೊಂದ್ಯೋ ನೇರ್ಗಳೇ ನಂಗೆ ಬಂದು 4 ಬಟ್ಟೆ TV ಸಾರ್ಬಾಗಿ ನಂಗೆ ಜಕ್ಕದ ಅಟ್ಟಿಗೆ ಬಂದು ಎಂಟ್ರ್ ಆಯಿತು. ಈ ಜಕ್ಕದ ಅಟ್ಟಿ ಪತಿ ಹೇಗೋದು ಬಿಟ್ಲೆ ನೆರೆಯವೇ ಹೇಗಾಕು ನಂಗೆ ಇನ್ನು ಬಂದು ಮುಖ್ಯವಾದ ಒಂದು ಎಡೆಯಾಗಿದ್ದು ಎಡೆ ಅಂದಿಲ್ಲ ಅದು ನೀಲಮಾರಿಯಮ್ಮನ ಗುಡಿ. ನೀಲಮಾರಿಯಮ್ಮನ ಗುಡಿಯಿಂದಲೇ ಎಲ್ಲವೇ ಅರ್ಧಾರೆ ಆಳುಗೊಂದು ಫೇಮಸ್ ಆದ ಗುಡಿ. ಅದನ್ನು ಪತಿ ಬಂದು ನಂಗೆ ಅಟ್ಟಿ ಮೊಮ್ಮನಕ್ಕೆಲ್ಲ ಬಂದು ಅವ್ರ ತಿಳಿವ ಹೇಗ್ಯಾರ. ನಿಂಗೆ ಹೆಸರು ಏನಂತ? ನನ್ನ ಹೆಸರು ಸುನೀಲ್ ಅಂದೇಗಿ. ಹಿಂಗೆ ಹೆಸರು? ನನ್ನ ಹೆಸರು ರಾಜಕುಟ್ಟಿ. ಹಿಂಗೆ ಹೆಸರು ಬೆಳ್ಳಿ. ಹಿಂಗೆ ಹೆಸರು? ನನ್ನ ಹೆಸರು ಕೃಷ್ಣಮೂರ್ತಿ. ನೀಲಮಾರಿಯಮ್ಮನ ಸಿರಪಂಶಂ ಏನಂದು ನಂಗೆ ಹಂಗೆ ನೀಲಮಾರಿಯಮ್ಮ ಗುಡಿಗೆ ಸರ್ವಿಸ್ ಮಾಡುವಕ್ಕೆ ಮಮ್ಮನಕ್ಕೆಲ್ಲ 4 ಇದ್ದಾರೆ. ಅದಕ್ಕೋದಾಗ ನಂಗೆ ಸುನೀಲ್ ಅವ್ರು ಹೇಗ್ಯಾರ. ಸುನೀಲ್ ನಂಗೆ ಈ ಗುಡಿಯ ಪತಿ ಸಿರಪಂಶಂ ಏನಂದ್ರೆ ನಿಂಗೆ ಮೊದಲು 4 ಬಟ್ಟ TV ಎಲ್ಲಾಗ ನಮಸ್ಕಾರವೇಂಡು ನಿಂಗೆ ಈ ಮಾಡೋ ಪ್ರೋಗ್ರಾಮ್ ಅಪ್ಪರ ಒಂದು ಯುನಿಕ್ ಆದ ಪ್ರೋಗ್ರಾಮ್ ಐತೆ ಅಂದ್ರೆ ಒಂದು ಹಟ್ಟಿಯ ಕಲ್ಚರ್ ಪತಿ ಇನ್ನೊಂದು ಹಟ್ಟಿಯ ಅರದಲತ ನಂಗೆ ಬಡುಗರು ಪಾರಂಪರ್ಯ ಏನಾಯ್ತೆ ಎಂಬುದನ್ನ ಪತಿ ಎಲ್ಲವೂ ನಂಗೆ ಬಡುಗರು ಪೂರಾವು ಅರಿಯಾಕು ಅದಾಗ ನಿಂಗೆ ಇತ್ತಮಾಕೊಂದು ಪ್ರೋಗ್ರಾಮ್ ಇನಿಷಿಯೇಟ್ ಎತ್ತಿ ಮಾಡಿದಗೂ ನಿಂಗಗೂ 4 ಬಟ್ಟ TVಗೂ ಹೆಂಗ ಅಪ್ಪರ ಏನು ಹೇಗೋದು ಅಪ್ಪರ ಇದು ದುಡ್ಡಿನ ಬರಲಿ ಎಲ್ಲ ಹಟ್ಟಿಯೂ ಇತ್ತಮಾಕೆ ಏನೇನು ಪ್ರೋಗ್ರಾಮ್ ಮಾಡ್ಯಾರ ಎಂಬುದನ್ನ ಎಲ್ಲವೂ ಅರುವುದು ನೋಡೋದು ಎಲ್ಲವೂ ಅದನ್ನು ಕಡೆ ಹಿಡ್ತು ನಡುವುದು ಎಂಬುದನ್ನ ಹೆಣ್ಣು ಈ ಗುಡಿ ಅಂದರೆ ಹೆಂಗ ಅಟ್ಟಿ ಕಟ್ಟಿದ ಕಾಲ ಅಂತ ಈ ಗುಡಿ ಅಮ್ಮನ ಗುಡಿ ನಡೆದೆ ಹೆಂಗ ಈ ಗುಡಿ ಪಳಸು ನೋಡಣೆ ಅಂದರೆ ಒಂದು ಹಾಯ್ಗೋಗೆ ಒಂದು ಕುನ್ನ ಆಯ್ಗೋಗತ್ತಾ ಅಮ್ಮನ ಬೀತು ನೋಡಿ ಇದು ಮಾಡಿದ್ದಾರೆ. ಈಗ ಈ ಗುಡಿ ಅಭಿವೃದ್ಧಿ ಮಾಡಿ 30 ವರ್ಷ ಆಟ. ಈ ಗುಡಿ ಈ ಪಟ್ಟಿ ಆದದ ಕಾರಣ ಏನಂದ್ರೆ ಈಗ ಹಟ್ಟಿಗೆ ತಿರುಚಿ ಸ್ವಾಮಿ ಅವಕ್ಕೆ ಬ್ಯಾಂಗ್ಳೂರಿಂದ ಬಂದು ಅವಕ್ಕೆ ಆಶ್ರಮಕ್ಕೆ ಬಂದು ನೋಡುವನೇ ಅಮ್ಮನವಕ್ಕೆ ನೇರಡಿಯ ದರ್ಶನ ಕೊಟ್ಟಿದ್ದಾರೆ. ಅದು ಒಂದು ಈ ಗುಡಿ ಇತ್ತ ಅಡಕೊಡೋದು ನೀ ಗುಡಿ ಬಂದು ಅಪ್ಪರ ಮೇಲ್ಮೇಲು ಒಳ್ಳಂಗೆ ಅಭಿವೃದ್ಧಿ ಆಪದು ಒಂದು ಅವಕ್ಕರ ಸಂಕಲ್ಪದೋಗೆ ಅವಕ್ಕೆ ಈ ಅಟ್ಟಿ ಅವಕ್ಕೆ ಎಲ್ಲ ಸೇದು ಗುಡಿಯ ಬಂದು ಈ ಅಳುವಾಗ ಇದು ಮಾಡಿದ್ದಾರೆ. 96ದಾಗೆ ಫಸ್ಟ್ ಕುಂಭಾಭಿಷೇಕ ನಡೆಯಿತು. ಅದ್ರ ಮೇಲೆ ಈಗ ಬಂದು 3வது ಕುಂಭಾಭಿಷೇಕ ನಡೆದು ಈಗ 4வது ಕುಂಭಾಭಿಷೇಕ ಗುಡಿ ಈಗ ಹೋಗಿ ನಡೆದೆ. ಇನ್ನೊಂದು ಈ ಗುಡಿಯ ಸಿರಪಂಶ ಏನಂದರೆ ಆಗ ಅಂದ ಇನ್ನಗಟ್ಟವು 5 ಕಾಲ ಪೂಜೆ ನಡೆದಾರ. ಒರ್ಕುದ 6 ಮಣಿಗೆ ಗುಡಿ ತರದದೆ 5 ಅಭಿಷೇಕ ಮಾಡ್ಯಾರ. ಅದೇ ತೊಡರ್ದು 8 ಮಣಿಗೆ ಒಂದು ಪೂಜೆ ಮಾಡ್ಯಾರ. ಹಗಲು 12 ಮಣಿಗೆ ಉಚ್ಚಕಾಲ ಪೂಜೆ ಮಾಡ್ಯಾರ. ಅದ್ರ ಮೇಲೆ 5 ಮಣಿಗೆ ನಂಗೆ ಗುಡಿ ನಡೆ ತರದು ಒಂದು ಪೂಜೆ ಮಾಡ್ಯಾರ. ಸಂತು 6ವರೆಗೆ ಒಂದು ಪೂಜೆ ಮಾಡ್ಯಾರ. ಬೆಳ್ಳಿ ದಿನ ಅಮಾವಾಸ್ಯೆ ದಿನ ಇದೆಲ್ಲ ನೋಡಣೆ ಅಂದೆಲ್ಲ ಬಂದು ಸಿರಪ್ಪು ಭಜನೆ ತಮ್ಮಕ್ಕೆ ನಡೆದೆ. ಸಂತು 9 ಮಣಿಗಟ್ಟವು ಈ ಗುಡಿಯ ಪೂಜೆಯ ನಡೆದಾರ. ಈ ಗುಡಿಯಾಗೆ ಯಾರು ಕೊರಿಯ ನಾ ಪಲ ವರ್ಷ ಮೊದಲು ನಾ ಗುಡಿಯ ಪಳೆಯ ಗುಡಿ ಎತ್ತಾಟದಿಂದ ಅರ್ದೆ ಇಂದು ನೋಡಲೆ ಬೇರೆ ಲೆವೆಲ್ನ ಗಡದೆ ಆ ಬೇರೆ ಲೆವೆಲ್ ಆಪುದುಗ ಕಾರಣದಾರ ಎತ್ತೆ ಏನಂದೀಗ ನಂಗೆ ಸುನೀಲ್ ಒಕ್ಕರಿಗ್ಯಾರ. ಈ ಗುಡಿಯ ಹೆಂಗೆ ಅಟ್ಟಿಯಿಂದ ಒಂದು ಅಣ್ಣನ ಅವಕತ್ತ ಸನ್ಯಾಸ ಐತಿ ಬ್ಯಾಂಗ್ಳೂರ್ಗೆ ಹೋಗಿ ಅವಕ್ಕೆ ಬಂದು ತಿರುಗಿ ಇಲ್ಲಿಗೆ ಬಂದು ಈ ಗುಡಿ ಈಸಾಗ ಇದಾಪುದುಗ ಅವಕರ
ಕಾರಣ. ಎರಡಾವುದು ಅವಕ್ಕೆ ಗುರುನಾದರು ಇಲ್ಲಿಯೋಗ ಅಮ್ಮನ ನೋಡಿದದು ಅಂದ ಅವಕ್ಕವು ಈ ಗುಡಿ ಇತ್ತ ಅಡಕೊಡೋದು ಅಪ್ಪರ ಏಸು ದೂರ್ಗ ನಿಂಗಾಂದ ಮಾಡೋದು ಮಾಡಿದರವ ಒಳ್ಳಂಗೆ ಮಾಡಿವಿ ತಂದೇಗಿ ಅವಕ್ಕೆ ಕೂಡ ಸಪೋರ್ಟ್ ಮಾಡಿ ಇದು ಮಾಡಿದ್ದಾರೆ. ಈ ಸ್ವಾಮಿ ಅವಕ್ಕರ வாழ்க்கைಯ ಈ ಗುಡಿಗಾಗಿಯೇ ಅರ್ಪಣಿಸಿ ಇರುವಾಗಲೂ ಅವಕ್ಕೆ ಈ ಗುಡಿಗಾಗಿಯೇ ಅಮ್ಮನಿಗಾಗಿಯೇ ಇಂದು வாழ்ந்து வந்தார். ಈ ಗುಡಿಯ பெருமையை ಹೇಗೋದನ್ನು ಕೇಳ್ತಾಯಿಲ್ಲ ಅಪ್ಪರ ಸಂತೋಷ ಹಿಡಿದೆ ಬೇರೆ ಲೆವೆಲ್ ನಡೆದಮಕ್ಕೆ. ಅದೇ ಟೈಮ್ನ ಈ ಗುಡಿಯ ಸ್ಪೆಷಾಲಿಟಿ ಏನಂದು ಹೇಗೆ ತನ್ನಬೇಕಪ್ಪ ಈ ಗುಡಿಯೋடைய சிறப்பம்சம் ಏನ ಸುನಿಲ್ ನಿಮಗೆ ಇದೈತೆ ಅಂದರೆ ಮಹಾಭಾರತ ಬರೆದ ವ್ಯಾಸರ ಭಗವಾನೇ ಬರೆದಿದ್ದಾರೆ ದೇವಿ ಭಾಗವತಂದೋಗೆ ಎರಡಾவது ಪಾರ್ಟ್ದೋಗೆ ಬಂದು ಅವಕ್ಕ ಅಮ್ಮನವಕ್ಕ ಎಲ್ಲೆಲ್ಲಿಯೋಗೆ ನಾ ಕುಳಿದುವುದೇ ಎಂಬುದನ್ನು ಪತಿ ಇದ್ದಾರೆ. ಅದುದೋಗೆ ನೀಲಮಲೆயின் ಉಚ್ಚಿயில் ನೀಲಾಂಬಿಗೆಯಾಗ ವೀற்றிರುಪೇಳೆ ತಂದೆಗಿ ದೇವಿ ಅಮ್ಮನವಕರೇ ಇದುದು ಅಂತ ಈ ಸ್ಥಳಗ ಇನ್ನೊಂದು ಸಿರಪ್ಪು ಇದನ್ನು ನಿಂಗೆ ದೇವಿ ಭಾಗವತಂ ಎರಡಾவது ಪಾರ್ಟ್ ಬೊಕ್ಕಟ್ನೆ ಅಂದರೆ ನಿಂಗವೇ ಅದನ್ನು ಏನಾಯ್ತು ಅಂದಿಗೆ ರೆಫರ್ ಮಾಡಿ ನೋಡಿಲ್ಲ. ಆಗ ನೋಡಿ ಇದು ಅಪ್ಪರ ರೆಕಾರ್ಡ್ ಬ್ರೇಕ್ ಮಾತಾಡಿದೆ. ಒಂದು ಅಮ್ಮನ ಬಂದು ನೇರಡಿಯಾಗಿ ಈ ಅಟ್ಟಿಗೆ ಬಂದು ಕುಳಿದನೆ ಅಮ್ಮನಾಗಿ ಬಂದು ಕುಳಿದನೆ ಅಂತ ಹೇಗೆ ಅದು ಆ ಪಲ ಆಡು ಮೊದಲು ಬಂದು ಬ್ಯಾಸ್ ಬರೋದು ಬುಕ್ಕುದಾಗೆ ಬಂದು ಹಿಡಿದ್ರೆ ಅಪ್ಪರ ಸಿರಪವಾಯಿಂದ ಗುಡಿತಾ. ಸರಿ, ಎರಡಾவது ಕೇಳ್ವಿ ಏನಂದರೆ ಈ ಗುಡಿಗೆ ಬಂದು ಏನೇನು ಹಬ್ಬ ಮಾಡಿರಿ, ಏನು ದಿನ ಮಾಡಿರಿ? ಹೆಂಗೆ ಬಂದು ಮಾಸಿಮಗ ಮಾರ್ಚ್ದೋಗ ನೋಡನೆ ಅಂದರೆ ನಂಗೆ ಕಾರಮಡ ರಂಗನಾಥರು ಹಬ್ಬ ಬೆರಿಗಿದ ಮರುವಾರ ಆದಿವಾರದೋಗೆ ಹೆಂಗೆ ಇಲ್ಲಿಯೋಗೆ ಕರಗ ಉತ್ಸವ ಮಾಡ್ನಿಯೋ ಹೆಂಗೆ ಅಪ್ಪರ ಸಿರಪ್ಪ ಮಾಡ್ನಿಯೋ ಕರಗ ಎತ್ತಿ ಊರು ಸುತ್ತಿ ಇಲ್ಲಿಯೋಗೆ ಇಲ್ಲದ ಒಂದು ಯುನಿಕ್ ಆದ ವಿಷಯ ಏನಂದರೆ ಕರಗವ ಕಡಿಸಿಗೆ ಎತ್ತಿನ ಬಂದು ಹಳ್ಳಗ ಬಿಡೋದು ಬಂದು ಎಲ್ಲವೂ ಸರಿ ಅಮ್ಮನವು ಹಳ್ಳಗ ಬಿಟ್ಟು ಎಲ್ಲವೂ ಅಲ್ಲಿ ಹೋಗಿ ನೀರಾಡಿ ಮಂಜಳು ನೀರಾಡಿ ಎದ್ದಾರ. ಇದು ಹೆಂಗೆ ಅಟ್ಟಿಯ ಇದೊಂದು ಅಪ್ಪರ ಸಿರಪಂಶವಾದ ವಿಷಯ. ಇನ್ನೊಂದು ಹೆಂಗೆ ದಸರಾ ಅಪ್ಪರ வெகுமர்ச்சியாக ಕೊಂಡಾಡ್ನಿಯೋ ದಸರಾ ಅಂದ್ರೆ பொதுவாக இப்போ ಮೈಸೂರು ಕೊಂಡಾಡ್ಯಾರ. ನಾನು ಪಲಾಟಿಗೆ ಹೋಯ್ದೆ. ನವರಾತ್ರಿ ಹಂಗೆ ಅಟ್ಟಿ ಗ್ರ್ಯಾಂಡ್ ಅಟ್ಟ ನವರಾತ್ರಿ ಹತ್ತದಲ್ಲಿ ಏನಂದು ಕೂಡ ಕೇಳ್ತಾರ ಹಿಂಗೆ ಅಟ್ಟಿ ಹತ್ತಮ್ಮಕ್ಕೆ ಸಿರಪ್ಪಾಗಿ ಮಾಡೋನಾಗೆ ಏನು ಮಾಡಿರಿ? ಹೆಂಗೆ ಬಂದು ನವರಾತ್ರಿಯಿಂದಲೇ ಇನ್ನಗಟ್ಟ ನೀಲಗಿರಿ ಹೋಗಿ ಇಲ್ಲಿ ಮಾಡಿದ್ದಾರೆ ಅಂದ್ರೆ ನಂಗೆ ಅರಿಯ ಈ ಅಟ್ಟಿ ಹೋಗಿ ಬ್ರಹ್ಮೋತ್ಸವ ಮಾಡ್ನಿಯೋ. ಈಗ ದೊಡ್ಡ ದೊಡ್ಡ ಗುಡಿಕಿ ಬೈನಿಗೆ ಕೇಳಿಪಟ್ರಕು ಬ್ರಹ್ಮೋತ್ಸವ ಆತನೆಲ್ಲ ಬಂದು 10 ಜನ ಉತ್ಸವ ಮಾಡ್ಯಾರ. ಅದಕ್ಕೆ ಇಲ್ಲಿ ಹೋಗಿ ಹಂಗೆ 10 ಜನವ ಉತ್ಸವ ಮಾಡ್ನ್ಯೋ. ಫಸ್ಟ್ ಒಂದು ಜನ ಬಂದು ಕೊಡಿ ಎತ್ತಿ ಗಣಪತಿ ಹೋಮ ಸ್ಟಾರ್ಟ್ ಮಾಡಿ ಹೆಂಗೆ ಈ 10 ಜನವು ಹೋಮ ನಡೆದ್ರ ಹಗಲು 1 ಮಣಿಯಿಂದ ಸ್ಟಾರ್ಟ್ ಮಾಡಿ ಸಂತ 10 ಮಣಿಗೆ ಅಟ್ಟವು ಹೋಮ ನಡೆದು ಹೋಮ 3 ಮಣಿಗೆ ಪೂರ್ಣಾಹುತಿ ಮಾಡಿ ಪೂರ್ಣಾಹುತಿಯಿಂದ ಎತ್ತಿನ ಬಂದು ಅಭಿಷೇಕ ಎಲ್ಲ ಅಮ್ಮಗ ಮಾಡಿ ಅದುಗ ಮೇಲೆ ಅಲಂಕಾರ ಪೂಜೆ ನಡೆದ್ರ ಮಹಾ ದೀಪಾರಾಧನ ನಡೆದರ ಅನ್ನದಾನ ನಡೆದರ ಈ 10 ಜನವು ತಮ್ಮಕ್ಕೆ ಸಿರಪ್ಪಾದ ವಿಷಯ ನಡೆದರ. ಇನ್ನೊಂದು ಒಂದೊಂದು ಜನವು ಬಂದು ಹೆಂಗೆ ಒಂದೊಂದು ವಾಗಣದೋಗೆ ಅಮ್ಮನವಕ್ಕ ತಿರುವು ಇದೀವಲ್ಲ ಇಲ್ಲಿ ಹೋಗಿಯೇ ಎತ್ತಿ ಹಿಂಗೆ 9வது ದಿನ ಆಯುಧ ಪೂಜೆಯ ದಿನ ಸಂತು ನೋಡುವನೇ ಮಹಾಚಂಡಿಯೋಮ ಮಾನ್ಯೋ. ಹೆಂಗೆ ಒಂದೊಂದು ವರ್ಷ ಬಂದು ನವಚಂಡಿ ಮಾನ್ಯೋ ಸಹಸ್ರ ಚಂಡಿ ಮಾಡುವ ಒಂದು ಪ್ಲ್ಯಾನ್ ಮಾಡಿದೆಯೋ ಹೆಂಗೆ ಇನ್ನೂ ಅದು ಮಂಜುಲೆ. ಈಗ ನವಚಂಡಿ ಚಂಡಿ ಹೋಮ ಮಾಡಿ ಪೂರ್ಣಾಹುತಿ ಮಾಡಿ ಹೆಂಗೆ ಬಂದು ಅಂದಿನ ದಿನ ಬಂದು ವೆಗು ವಿಮರ್ಶೆಯ ಮುಡಿಸಿ ಮರುಜಿನ ಬಂದು ವಿಜಯದಶಮಿ ನನಗೆ ಇದ್ದೋಗೆ ಅಟ್ಟಿಗ ಅಮ್ಮನ ಊರುವಲವ ಎತ್ತಿನ ಹೋಗಿ ಅಲ್ಲಿ ಹೋಗಿ ಅಂಬು ಬೆಟ್ಟಿ ಹೆಂಗೆ ಹಟ್ಟಿ ಮಕ್ಕಳೆಲ್ಲ ಸೇದು ಅಪ್ಪರ ವಿಮರ್ಶೆಯ ಇದನ್ನು ಕೊಂಡಾಡಿ. ಸರಿ, ಈಗ ಬಂದು ಈ ನವರಾತ್ರಿ ಈ ಅಳು ಕೊಂಡಾಡಿಯರಿಂದಲೇ ಈ ಊರು ಮಕ್ಕಳುடைய பங்களிப்பு அளவுಗಡದೆ ಈ ಹಬ್ಬವ ಬಂದು ನಿಂಗೆ ಬೇರೆ ಅಟ್ಟಿಯೆಲ್ಲ ಹೇಗೆ ಇಲ್ಲಿ ಅಟ್ಟಿಗೋಸ್ ಮಟ್ಟದ ನಿಂಗೆ ಕೊಂಡಾಡಿಯರಿ ಹೆಂಗೆ ಬಂದು ಈ ಊರು ಮಕ್ಕಳು ಐತೆ ಅಂತಲೇ ಆನ್ಮೀಗ ಪೊರ್ತು ಮಟ್ಟು ಜಕ್ಕದ ಏನೇಂದಲೇ ಬಂದು ಜಕ್ಕದವು ಆನ್ಮೀಗವು ತನಿತಿನಿ ಪಿರ್ಚೋನಂಗಿಲ್ಲ ಎಲ್ಲವೂ ಬಂದು ಅಪ್ಪರ ಕ್ಲಬ್ ಆತ ಇದು ಮಾಡಿದ್ದಾರೆ. ಈಗ ಒಂದೊಂದು ಅಟ್ಟಿಯೋಗೆ ಭಜನೆ ತಂದೇಗುವನೆ ಅವಕ್ಕಾಗ ಬಿಡ್ದಂಗೆ ಇದು ಮಾಡ್ಯಾರವೇ ತವರ ಜಕ್ಕದನ ಒಂದು ಭಜನೆ ಎಂದು ಮಾಡನೆ ಅಂತಲೇ ಬಂದು ದೇವಾರ ತಿರುವಾಸಗ ಕೀರ್ತನೆ ನಂದನಾರ್ ಪಡಲ್ ಇದನ್ನತ್ತ ನಂಗೆ ಪೆರುಂಬಾಲು ಎತ್ತುನಲ್ಲ ಮುಖ್ಯತ್ವ ಕೊಟ್ಟು ಪಾಡಿ ಹೆಂಗೆ ಭಜನೆಗೂ ಸರಿ ಭಕ್ತಿಗೂ ಸರಿ ಜಕ್ಕದ ಬೇರೆ ಭಕ್ತಿ ಬೇರೆ ಎಂಬಂಗೆ ಇಲ್ಲೇ ಹಟ್ಟಿ ಒಬ್ಬೊಬ್ಬವು ಬಂದು ಆಳುವು ಉಂಡ್ರಿ ಗುಡಿ ಎಲ್ಲಾಗೂ ಸರಿ ಎಲ್ಲವೂ ಬಂದು ಅಪ್ಪರ ಮುಖ್ಯತ್ವ ತಂದು ಅವಕ್ಕೆ ಪಾರ್ಟಿಸಿಪೇಟ್ ಮಾಡ್ಯಾರ. எனக்கு அப்புற சந்தோஷப்படுது ಒಂದು நிறைய ಅಟ್ಟಿಯೆಲ್ಲ ನೋಡಲೆ ಪಳೆಯ ಬಡುಗು ಪಾಡಲ್ಲ ಅದೇ ಡಬ್ಬಿಂಗ್ ಮಾಡಿ ಪಾಡ್ಯಾರ. ಒಂದು ಸಲ ಅಟ್ಟಿಗೆ ದೇವಾರ ಪಾಡ್ಯಾರ. ನಿಂಗೆ ಅಟ್ಟಿಗೆ ಬಂದು ನಂಗೆ ದೇವಾರ ಪಾಡಲೆಲ್ಲ ಕೂಡ ಒಂದು ಲೈನ್ ಕೂಡಿ ಅದಾவது ಒಂದು ವರಿ ಕೂಡಿ ತಪ್ಪ ಪಾಡಕೊಡೋದು ಹೀಗೆ ಸ್ವಾಮಿ ಒಕ್ಕರು ಬುಕ್ಕು ಹಾಕಿ ತಂದಾರೆ ಹೀಗ್ಯಾರ. ಆ ಬುಕ್ಕು ನಿಂಗೆ ಒಳಗೆ ಯೂಸ್ಫುಲ್ ಆಡಿದೆಯಾ? ಹೆಂಗೆ ಅಟ್ಟಿಯೋಗೆ ಬಂದು ಈ ಆನ್ಮೀಗ ವಳರುವುದಗ
ಪಳೆಯ ಕಾಲನ ಅಯ್ಯನವಕ ಅವಕ ಇದ್ದದೆಲ್ಲ ಬೇರೆ ಅವಕಾಳುಗನ ಇದು ಮಟ್ಟಿದ್ದಾರೆ. ನಂಗೆ ಸ್ವಾಮಿ ಅವಕ ಬ್ಯಾಂಗ್ಳೂರಿಗೆ ಹೋಗಿ ಸನ್ಯಾಸಿಸಿ ಬಂದು ಇಲ್ಲಿಗೆ ಬಂದ ಮೇಲೆ ಅವಕ ಕರೆಕ್ಟ್ ಏನಂದಲೇ ಬಂದು ನಿತ್ಯವ ಏನೇನು ಮಾಡೋದು ಆಚಾರವ ಎತ್ತೆತ್ತ ಮಾಡೋದು ಮುಂದೆ ಒಂದೊಂದಿಗೂ ಹೇಗೆ ಗಟ್ಟಿಯ ನೆರೆಯ ಪೂಜಾ ವಿಧಿ ಎಲ್ಲ ಬಂದು ಮುಂದನ ಮಾಕಿಲ್ಲದ ಆಗಮ ವಿಧಿ ಪಡಿ ಈಗ ಕರೆಕ್ಟ್ ಎಲ್ಲ ಗುಡಿಗೂ ನಡೆದೆ ಎಲ್ಲ ಗುಡಿಗೂ ಇತ್ತ ಮಾಡೋದು ತಂದಾಗೆ ಸ್ವಾಮಿ ಅವಕ್ಕೆ ಹೆಂಗೆ ದಾರಿ ತೋರಿಸಿ ಅವಕ್ಕವೇ ಒಂದೊಂದು ಇತ್ತ ಮಾಡೋದು ಅಂತ ಹಿಂಗೆಲ್ಲವೂ ಮೇಂಬಡಿತಿದ್ದಾರೆ. ಅವಕ್ಕಗತ ಹೆಂಗೆ ಊರು ಸಾರ್ಬಾಯಿ ಅಪ್ಪರ ಒಂದು ನನ್ರಿಯಾಗಿ ಕಡಿಮೆ ಪಟ್ಟುವುದಿಯೋ ಅವಕ್ಕೆ ಇಲ್ಲದ ಇದೆಲ್ಲ ಸೇತಿ ಹೆಂಗೆ ಈ ಅಳುವಾಗ ಆನ್ಮೀಗ ಹೆಂಗೆ ಅಟ್ಟಿಯ ಒಳಂದರ ಅಂಬುದುಗ ಹೆಂಗೆ ಇನ್ನೂ ಖಂಡಿತ ಇತಮಾಕ ಒಂದು ಗುರು ಸಿಕ್ಕುದಾಗ ಹಿಂಗೆ ಜಕ್ಕದ ಅಟ್ಟಿ ಅವಕ್ಕೆಲ್ಲ ಅಟ್ಟಿ ಅಪ್ಪರ ಕೊಟ್ಟು ಬೀತಿಬೋದು. ಇತಮಾಕ ಒಂದು ಗುರು ಎಲ್ಲ ಅಟ್ಟಿಗೂ ಸಿಕ್ಕುದು ಒಂದು ಹೇಗೆ ನಂಗೆ ಅಮ್ಮನ ಅರುಳು ಈ ಹಳ್ಳಿಯಿಂದ ಹೀಗೆ ಸಿಕ್ಕೇತಂದು அடுத்தದಾಗಿ ನೋಡೋಲ್ಲ ಈ ನೀಲ ಮಾರಿಯಮ್ಮನ ಗುಡಿಗೆ ಅದೇ ಒಂದು ಎಂಟ್ರ್ ಆದ ಒಡನೆ ಇಲ್ಲಿ ನೋಡಲೇ ಒಂದು 5-6 ದನ ಎಲ್ಲ ಇದ್ದಾರೆ. ಈ ದನ ಏನಾಗಾಗಿ ಬಿತ್ತಾರೆ ಅಂತಂದು ಹೇಗೆ ನಂಗೆ ಕೇಳೋಣ. ಈ ದನ ಎಲ್ಲ ಏನಾಗಾಗಿ ಇದ್ದಾರೆ? ದನ ಬಂದು ಈ ಗುಡಿಗೆ ಫಲ ಇದಕ್ಕೆ ಪೂಜೆ ಮಾಡ್ಯಾರ. ಅದ್ರಾಗೆ ಹೊರಸು ಎಲ್ಲ ಹಾಲು ಇಷ್ಟೆಲ್ಲ ಸರಿ ಬರ ಅದುವಾಗಿ ದನ ಇಲ್ಲಿವೇ ದನ ಬಿತ್ತು ಅದು ಕರೆದು ಇಲ್ಲೇ ನೈವೇದ್ಯ ಮಾಡಿ ಮಾಡೋದಕ್ಕೂ ಇಲ್ಲೆಲ್ಲ ಎಲ್ಲ ಗುಡಿಗೂ ಮಾಡ್ಯಾರ ಕಂಪ್ಲೀಟ. ಅದಾದ ಬಂದು ತಾ ಯೋಗ ಸೇವಿಸೋಣ ಒಳ್ಳೆ ನಂಗೆ ವರಾಸನ ಹಾಲು ಡೈರಿ ಹಾಲು ಬಂದು ಅಮ್ಮಗ ಅಭಿಷೇಕ ನಂಗೆ ಇಲ್ಲಿ ಯೂಸ್ ಮಾಡೋದಿಲ್ಲ. ಈ ದನವ ಕರೆದ ಹಾಲು ಒರಿಜಿನಲ್ ಹಾಲು ಬಂದು ತನಗೆ ಅಮ್ಮನ ಅಭಿಷೇಕ ಈ ಮಟ್ಟದ ಬೀತಾಡಿದೆ. ಎರಡಾவது ಬಂದು ಇಲ್ಲಿ ಬಪ್ಪ ಗೆಸ್ಟ್ ಎಲ್ಲ ಆಯ್ತು ಮೀದಿ ಆಡುವ ಹಾಲೆಲ್ಲ ಕಾಫಿ ಟೀಗೆ ಯೂಸ್ ಮಾಡಿದ್ಯಾ? ಕಾಫಿ ಟೀ ಬಪ್ಪಕ್ಕೆಲ್ಲ ಹಾಲು ಕಾಫಿ ಕೊಟ್ಟಾರ. ಇನ್ನು ವರಸನೌಕರು ಬಂದಾರ ಅವಕ್ಕೆಲ್ಲ ಮತ್ತು ಅದರ ಯೂಸ್ ಮಾಡಿ. ಇದನ್ನೆಲ್ಲ ಮೇಂಟೈನ್ ಮಾಡೋದು ದಾರ ಇಲ್ಲಿಗೆ ಆಗಿದ್ದಾರೆ ಮೇಂಟೈನ್ ಮಾಡೋದು ಆಗಿದ್ದಾರೆ. ಅಮ್ಮೆಯಕ್ಕರು ಇಲ್ಲಿ ಇಬ್ಬೊಕ್ಕರು ಅಮ್ಮೆಯಕ್ಕರು ಇಲ್ಲಿ ಮಗಳ ಬಪ್ಪಕ್ಕರು ಅವಕ್ಕೆಲ್ಲ ಮೇಂಟೈನ್ ಮಾಡ್ಯಾರ. ಸೊ ಬಂದು ಇಲ್ಲಿ ಇಬ್ಬರು ಎಲ್ಲವೇ ನಂಗೆ ಒಂದು ಸಂಭವ ಇಲ್ಲದೆ ವಿಧವಾನ ಒಂದು ಎದುರ್ಪಾರ್ಪು ಇಲ್ಲದೆ ದಾರ ಅಲ್ಲಿ ಸರಿ ಹೆಮ್ಮಕ್ಕರು ಸರಿ ಗಂಡ್ಮಗುರು ಇದ್ದ ಅದ್ರಲ್ಲಿ ಸರಿ ಅವಕ್ಕೆಲ್ಲವೇ ಟೈಮ್ ಸಿಕ್ಕೋನೆ ಎಲ್ಲವೇ ಬಂದು ಸಿರಪ್ಪನ ಒಂದು ಸೇವೆ ಮಾಡಿದ ಅಳುಗುತ್ತಾ ಈ ಅಳುಗು ಗುಡಿ ಮಾಡಲ್ಲ ದುಡ್ಡಿಟ್ಟದೆ ಹೇಗೆ ನಂಗೆ ಯೋಗದ ಅಪ್ಪರ ಪೇರ್ಮೆ ಪಟ್ಟನೆ. ಜಕ್ಕದ ಅಟ್ಟಿಯ ಪೊರ್ತವರೆಗೂ ನೆರೆಯ ನಿಗழ்ச்சிಯೆಲ್ಲ ನೋಡಿದೋ ಅಟ್ಟಿಯ ಪತಿ ಗುಡಿಯ ಪತಿ ಸಾವು ಸಂಗಡ ಮದುವೆಲ್ಲ ಎತ್ತ ಮಾಡಿರೋದೆಲ್ಲ ಕೇಳ್ತೋ. அடுத்தது வந்து நிகழ்ச்சிக்கு வந்து தாராளம் ಒಳ್ಳೆ ಜಕ್ಕದ ಒಂದು ದೊಡ್ಡ ಒಂದು 90+ 93 ವಯಸ್ಸು ಒಂದು ಎತ್ತೆ ಕೂಡ ನಂಗೆ ಬಂದು ನಂಗೆ ಒಂದು ಇಂಟರ್ವ್ಯೂ ಇತ್ತಿನೋ. ಎತ್ತೆ ನಿಂಗೆ ಹೆಸರು ಏನಂದು? ಮಾದಿಯಮ್ಮ ಮಾದಿ ಮಾದಿಯಮ್ಮ. ಮಾದಿ. ಸರಿ ಎತ್ತೆ ನಿಂಗೆ ವಯಸ್ಸು ಎಷ್ಟಾಗತ್ತು? ನನಗೆ 93 93 ವಯಸ್ಸತ್ತೆ. 93 ವಯಸ್ಸಿನಾಗ ಇತ್ತಮಕ್ಕ ಒಂದು ಸುರುಸುರುಪಾಗಿ ಇದ್ದಿತ್ತು. ಅದು ಏನು ಕಾರಣ? ಆ ಕಾಲ ಅಂದರೆ ಗೀದ ಸುಬ್ಬಪ್ಪನಾಗ ಆ ಕಾಲ ಆಸೆ ಒಳಗೆ ಗೀದ ಅದನ್ನ ತಾಡಿದೆ. ಇನ್ನೂ ಗೀದನಿದ್ದಾರಾ? ಇನ್ನೂ ಗೀಬದಿನ್ನು ಈಗ ಒಡ ಮನೆ ಹೊಡಿದ್ದೆ. ಸರಿ ಸರಿ. ಈ ಅಳುವಾಗ 93 ವಯಸ್ಸು ಗಟ್ಟ ಈ ಅಳು ಸುರುಸುರುಪಾಗಿ ಇದ್ದೆ ಎಂಬುದ್ರೆ ಅಪ್ಪರ ಸಂತೋಷ. ಮತ್ತೆ ನಿಂಗೆ ಅಟ್ಟಿ ಇನ್ನು ನಡುಟಿ ನಡುವುಟ್ಟಿ ಅಂದಲೇ ಕಾಟೇರಿ ನಡುವುಟ್ಟಿ ಹಿಡ್ದೆ ಕಟ್ಟಬಿಟ್ಟು ನಡುವುಟ್ಟಿ ಹಿಡ್ದೆ ಕಟ್ಟಬಿಟ್ಟು ನಡುಟಿ ಎತ್ತೊಕ್ಕರು ಬಂದು ಕಟ್ಟಬಿಟ್ಟು ನಡುವುಟ್ಟಿಂದ ಜಕ್ಕದಾಗ ಮದುವೆ ಬಂದು 70 ವರ್ಷ ಆಯ್ತು ಹಿಡ್ದೆ ಎಂಬುದನ್ನೇ ಹಿಂಗೆ. ಆಯ್ತಾ ನಿಂಗೆ ಏಸು ಕುಲುಮೆ ನನಗೆ 2 ಹೆಂಗೆ 2 ಗಂಡು. ಅವಕ್ಕೆಲ್ಲ ಏನು ಮಾಡ್ಯಾರ? ಅವಕ್ಕೆ ಒಬ್ಬ ಮಿಲ್ಟ್ರಿ ಆಗಿ ಸತ್ತುಬಿಟ್ಟ. ಈಗ ಒಬ್ಬ ಮನೆಯಾಗೆ ಬೇಬಿಸಾಯಿ ಮನೆ ಇದ್ದಾನೆ. ಇನ್ನು ಅಂದರೆ ಮೊರತ ಒಬ್ಬ ನಡುಟಿಗೆ ಹೋಯ್ದಿವೆ, ಒಬ್ಬ ನೆಲ್ಲಿ ಬತ್ತಿಗೆ ಹೋಯ್ದಿವೆ. ಹಾಂ ಸರಿ ಅತ್ತಿ. ಈಗ ಬಂದು ನಿಂಗೆ ಮಾತಿ ಸೊಸೆ ಪೇರ ಪೇತಿ ಎಲ್ಲ ಇದ್ದಾರೆ. ನಿಂಗೆ ದಾರ ಮೇಲೆ ಅಪ್ಪರ ಗವ ನನಗೆ ಎಲ್ಲ ಒಳಗಿದ್ದಾರೆ. ಫಸ್ಟ್ ಎತ್ತ ಮಾತಿ ಮೇಲೆ ಬಿತ್ತ ಗವ ಮಾತಿ ಮೇಲೆ ಗವ ಹೇಗ ಸೊಸೆ ಮೇಲೆ ಗವ ಬಿಪ್ಪುತ್ತವೆ. ಸೊಸೆ ಮೇಲೂ ಗವ ಆಡ್ದೆ ಅಟ್ಟಲ್ಲಿ ಎತ್ತ ಮಾತಿ ಮೇಲೆ ಅಪ್ಪರ ಗವ ಅಪ್ಪರ ಗವ ಆಡ್ದೆ. ಆಗ ಪೇರ ಪೇತಿ ಮೇಲೆ ಪೇರ ಪೈತಿ ಮೇಲೆ ಅವಕ್ಕೆ ಹೋದಾಗಿಂದ ಪೇರಂತ ಹಂಗೆ ಗವ ಹೋದ ಮೇಲೆ ಅವಕ್ಕೆ ಎಲ್ಲಿ ಹೋದಾರ? ಅವಕ್ಕೆ ಭಗವಾನ್ ಕೊರ್ಚಿ ಬಿಲ್ಲ ಹಂಗೆ ಏನು ಮಣ್ಣು ಅದು ನಿಂಗೆ ಕೊರ್ಸಿಲ್ಲ ನಿಂಗೆ ಅದು ದೇವರ ಸೇರ್ತದು. ಆಯ್ತಾ ನಿಂಗೆ ಹೊಲ ಮನೆಗೆ ಇವು ಇಡ್ತಾರವ ಎಲ್ಲಕ್ಕೆ ಹೋಗಿ ಇಡ್ತಾರವ? ಈಗ ಹೊಲ ಮನೆಗೆ ಇವತ್ತೇ ಇಡ್ತಾರ. ಹಂಗೆ ಒಪ್ಪದು ಮುಡಿದಪ್ಪನಿಗೆ ಎಲ್ಲಕ್ಕೆ ಹೋದ ನಿಂದು ನಡೆದೆ. ಇಲ್ಲ ಈ ವಯಸ್ಸು ನೀನು ಎಲ್ಲಕ್ಕೆ ಹೋಗಿ ನಿಂತಾರ? ಹಾಂ ಎಲ್ಲಕ್ಕೆ ಹೋದೆ ಓನೇ ಈಗ ಮನೆ ಹೊಡಿದ್ದೆ. ಸರಿ ಅಪ್ಪರ ಸಂತೋಷ. ಆಯ್ತಾ ನಿಂಗೆ ಕೂಡಿದಟ್ಟಿ ಇಡ್ತಾರವ ಅಲ್ಲಿ ನಟ್ಟ ಮನೆ ಇಡ್ತಾರವ? ಹಂಗೆ ನಟ್ಟ ಮನೆಯಿಂದ ಕೂಡಿ ಮನೆ ಬಂದರೆ ಕೂಡಿ ಬೇಟ ಅಂತ ಹಂಗೆ ಇಡ್ತಾರೆ. ಕೂಡಿದಟ್ಟಿ ಇಡ್ತಾರವ? ಈಗ ನಿಂಗೆ ನಟ್ಟ ಮನೆ ಮೇಲೆ ನಿಂಗೆ ಜ್ಞಾನವೇ ಬಪ್ಪುದಿಲ್ಲ? ಮನೆ ಬಂದಲೇ ಹಂಗೆ ಹೊಡಿತಲ್ಲ ಹೊರನಿಂದಲ್ಲ ಹಂಗೆ ನಟ್ಟ ಮಂತ ಹಂಗೆ ಕೂಡಿ ಮಂತೆ ಹಂಗೆ ಮನೆ ಹಂಗೆ ಮನೆ. ಸರಿ ಅರ್ಥದ ಬಂದು ನಂಗೆ ತಿಂಬುದು ಪತ್ತಿ ಕೇಪತ್ತೆ. ಈಗ ಪಳೆಯ ನಂಗೆ ಕಾಲದಾಗೆಲ್ಲ ಎರಿಗಿಟ್ಟು ಗಂಜಿಟ್ಟು ತಿಂದು ಹತ್ತಮಾಗ ತಿಂದಿದ್ದು. ಈಗಿನ ಕಾಲದಾಗ ಬಂದು ಎರಿಗಿಟ್ಟು ಸಾರಿ ಇಡ್ಲಿ ದೋಸೆ ಅಂದರೆ ಬಂದು ಹೊಡೆದೆ ಎಲ್ಲ ಮಾಡಿ ತಂದಲೇ ತಿಂಬತ್ತ. ನಾನು ಹಾಕಂದ್ರೆ ಎರಿಗಿಟ್ಟು ಎಲ್ಲ ತಿಂದಾಡ್ದೆ.
ಈಗ ಹಂಗೆ ಮನೆ ಏನೋ ಮಾಡ್ಯಾರವಾಗ ತಿಂದು ಬಿಡತ್ತ. ಇಡ್ಲಿ ದೋಸೆ ಮಾಡಿ ತಂದಲ್ಲಿ ತಿಂದಾರಿ, ಹಾಂ, ಹಿಟ್ ಮಾಡಿ ತಂದಲ್ಲಿ ತಿಂದಾರಿ. ಮಳೆ ತಿನ್ನನೆ ಅಕ್ಕಿ ಬೆಚ್ಚು ತಿನ್ನೆ ದೋಸೆ ಮಾಡಿ ಏನು ಬೇಕು ತಿಂದು. ಈಗ ದಿಢೀರ್ನು ಬಂದು ಸರ್ಪ್ರೈಸ ಮನೆ ಅಮ್ಮೆ ಬಂದು ಒಂದು ಗಂಜಿಟ್ಟು ಮಾಡಿ ಸೊಪ್ಪು ಮಾಡಿ ಸಂಡಗೆ ಮಾಡಿ ತಂದು ಅದನ್ನು ವಿರುಂಬಿ ತಿಂದಾರಿ. ತಿನ್ನನೆ. ಸೊ ಎತ್ತೇವ್ರ ಪತಿ ಯೋಗ ಮಟ್ಲೆ ಅಪ್ಪರ ವಿಷಯ ಎಲ್ಲ ಇದ್ರು ವಯಸ್ಸಿನಲ್ಲ 93 ವಯಸ್ಸದಾಗ್ಯೋ ಈಸ್ಕೊಂದು ಬ್ರಿಸ್ಕ ಇದ್ದಾರೆ. ಇತಮಕ ಅಟ್ಟಿ ನಿಂಗೆ ಅಟ್ಟಿಯಾಗೆ ತಿಮ್ಮಕ ತುಂಡುಟವಕ್ಕೆಲ್ಲ ಹೆಂಗೆ ಒಂದು ಪೇಟಿ ತನ್ನೇ ಆಸೆ ಇಟ್ಲೆ ನಾಲ್ಕು ಬಿಟ್ಟು ಟಿ ವಿಗೆ ಫೋನ್ ಮಾಡಿ ಹೇಗಿವೆ ನಿಂಗಟ್ಟಿಗೂ ಹೆಂಗೆ ಬನ್ನೊಂದು ಹೇಗಿಯೋ ಕೆತ್ತೊಂದು ಕಡೆಸಿಗೆ ನಂಗೆ ಮಾದಿಯಮ್ಮ 93 ವಯಸ್ಸು ಎತ್ತಿಯ ಇಂಟರ್ವ್ಯೂ ತೊಗೊಂಡು ನಂಗೆ ಒಂದು 5 ತಾಯಿಮಾರು ಎಲ್ಲ ಬಂದಾರೆ ಅವಕ್ಕೆ ಕೂಡ ಒಂದು ಇಂಟರ್ವ್ಯೂ ಇತ್ತು. ಸರಿ ಹಿಂಗೆ ಹೆಸರು ಏನಂದು ಈಗ? ನನ್ನ ಹೆಸರು ಮಾಲಾ ಅಂತ. ನಿಂಗೆ ಹೆಸರು? ಹೆಂಗೆ ಹೆಸರು ರಾಧಿಕಾ. ನಿಂಗೆ ಹೆಸರು? ಇಂದ್ರ. ನಿಂಗೆ ಹೆಸರು? ಪಾರು. ನಿಂಗೆ ಹೆಸರು? ರೀನಾ. 5 ಇದ್ದಾರೆ. 5 ಸರಿ ಬಂದು ನಿಂಗೆ ಮನೆಗೆ ಗೆಲ್ಚಿಗೆ ವರ್ಕ್ ಮಾಡಿದ್ದಾರ ಇಲ್ಲ ಏದಾಚಿ ಹೊಲ ಮನೆ ಮಾಡಿದ್ದಾರೆ? ಹೆಂಗ ತೋಟಗೋನಿ. ತೋಟಗೋದಾರಿ. ನಿಂಗೆ ಫ್ಯಾಕ್ಟ್ರಿ ಕೆಲ್ಸಗೋನಿ. ಫ್ಯಾಕ್ಟ್ರಿ ಏನು ಫ್ಯಾಕ್ಟ್ರಿ? ಫ್ಯಾಕ್ಟ್ರಿ. ಇಂದಿರಾ ನಿಂಗೆ? ತೋಟದ ಇವಕ್ರನ್ನ ಒಳ್ಳೆ ಇದು ಒಂದು ಆಫೀಸ್ ಗೆಲ್ಚಿಗಿದಂಗೆ ತೋರ್ರ ಹೆಂಗೋ ತೋಟ ಹೊಲ ಮಂತಿಗಿದಾರ. ನಿಂಗೆ? ಸ್ಟಾಫ್ ಕಾಲೇಜಿಗೆ ಹೋಗಿ. ಸ್ಟಾಫ್ ಕಾಲೇಜು. ಡಿಫೆನ್ಸ್ ಸರ್ವಿಸ್ ಸ್ಟಾಫ್ ಕಾಲೇಜಿಗೆ ಇದ್ದಾರೆ. ಸರಿ ಬಂದು ನಿಂಗೆ ಸರ್ ಒಂದು ಕೇಳ್ವಿ, ನಿಂಗೆ ಅಟ್ಟಿ ಬುದ್ಧಿ ಇಡ್ತಾರೋ ಟೌನ್ ಬುದ್ಧಿ ಇಡ್ತಾರ? ಅಟ್ಟಿ ಬುತ್ತಿಡ್ತಾರೆ. ಏನಾಗ ಕಾರಣ ಅಟ್ಟಿ ಬುದ್ಧಿ ಇಡ್ತಾರೆ? ಅಟ್ಟಿ ಬಾಳಿಕೆ ಒಳ್ಳಗೆ. ಅಟ್ಟಿ ಬಾಳಿಕೆ ಒಳ್ಳಂಗೆ ಇಡ್ತಾನ. ಇಲ್ಲ ಬಂದು ನೀಲಗಿರಿ ನೀರು ಕೊಡ್ತಲೇ ಒಳ್ಳಂಗೆ ಎಂದು ಆತಮ್ಮಕ್ಕೆ ಹಾಲು ಕೊಡ್ಪದ ಕೂಡ ನೀಲಗಿರಿ ನೀರು ಕೊಡ್ತಲೇ ಒಳ್ಳಂಗೆ. ಇಲ್ಲ ಒಂದು ಚಿಲ್ಲರ್ ಈಗ್ಯಾರ ಬರ್ಕಿ ಮಾರ್ಲಿ ಪರವಾಗಿಲ್ಲ ಬರಲಿ ಅವ್ರು ಕೀ ಬುದಂದಾರ ಅದು ನಿಂಗೆ ಪೊರ್ತ ಅದೆಲ್ಲ ಪೊಯ್ಯಿ, ಅದೆಲ್ಲ ನೋಡ್ಲತ್ತ ಅತ್ತೆ ಮಾಕೆ ಅದೆಲ್ಲ ಅಲ್ಲ. ಸರಿ ಇವಕ್ಕೆ ಕೊಡ್ತೀವಿ ನಿಂಗೆ ಹೆಂಗೋ ಬರ್ಕಿ ಮಾರೋದು ಬರ್ಲಿಯಾರ ಅಡಿಸ್ಕೊಂಡು ಅದೆಲ್ಲ ಬರೋದು ಪೊಯ್ಯಿ. ಹಾಂ, ಅದು ಬಂದು ನಂಗೆ ಉದಾಹರಣೆಗೆ ಒಂದು ಮಾತು ಇಲ್ಲ ಮೂರ್ಕು ಮಾರಲಿ ಮುಳ್ಳೂರು ಕೀ ಬುದಂಬ ಉಣ್ಮೆಯ ಉದಾಹರಣೆಗೆ ಒಂದು ಮಾತು ಬರ್ಕಿ ಮಾರ್ಲಿ ಬರ್ಲಿಯಾಸ ಅಡಿಯಾಸ ಅದೆಲ್ಲ ಪೊಯ್ಯಿ. ನಂಗೆ ಏನ ಮಾಡಲಿ ನಂಗೆ ನೀಲಗಿರಿಯಾಗೆ ಬಡಗು ರಟ್ಟಿಯಾಗೆ ನಂಗೆ ಹೊಲ ಮನೆಗೆ ಇದು ನಂಗೆ ಏನೋ ಒಂದು ಒಳ್ಳಿತು ಅಲ್ಲ ಅಟ್ಟಿಲಿಯೋ ನಂಗೆ ಆ ಕಡೆ ಮನೆ ಈ ಕಡೆ ಮನೆ ಗವಸ ಹೋಗೋದಾಗಿ ಇಬ್ಬತ್ತ ಅಟ್ಟಿ ಬಾಳ್ಕತ್ತ ಒಳ್ಳಂಗೆ. ಸರಿ ನಿಂಗೆ ಸ್ವಂತ ಅಟ್ಟಿ ನಂಜನಾಡು. ನಿಂಗೆ ಮನೆ ಹೋಗ್ರೆ ಏನು ಕಲ್ಚಿದಾರ? ಹೆಂಗ ಮನೆಗೆಲ್ಲ ತೋಟ ಹೊಲ ಮನೆತ. ಸರಿ ನಿಂಗೆ ಮನೆ ಹೋಗ್ರೆ ಏನು ಕಲ್ಚಿದಾರ? ಹೆಂಗ ಮನೆಗೂ ತೋಟ ಹೊಲ ಮನೆಗೆ. ಮನೆ ನಿಂಗೆ ಹೆಂಗ ಮನೆ ಹೋಗ್ರ ಅಣ್ಣನವ್ಕ ಹೋಟ್ಲಿನ ಕೆಲ್ಸಿದ್ದಾರೆ ಜಂಪರ್. ಸರಿ ಈಗ ನಂಗೆ ಬಡವ ಸಮುದಾಯ ಹೊರತುವರೆಗೂ ಒಂದು ಒಳ್ಳೆ ದೊಡ್ಡ ಒಂದು ಜೋಲಿ ಏನಂದ್ರೆ ಕುಡಿ ಬಂದು ಆಳುವಾಗ ಬಾಧಿಸ್ತಾರ ಅಂದ್ರೆ ನಿಂಗೆ ಒಂದು ಯೋಗದ ಮಾಡ್ತಾರವ ಈ ಕುಡಿದ ಮನೆ ಅಂದಲೇ ಮನೆಯವೇ ಒಂದು ಕೇವಲವತ್ತು ನೋಡಿಯರ ಧಾರಾಳಿ ಚರ್ತ ಒಂದು ಎಮ್ಮ ಕೊರಸ್ ಕಡೋದು ನೊಪ್ಪದು ಮುಡಿಯ ಮನೆ வாழ்க்கையே ಒಂದು ಸತ್ತ ಕಣಕ್ಕು ಅಂತ ಹೇಗ್ಯಾರ ಅಂದಂಗೆ. ಯಾಕಂದ್ರೆ ಕುಡಿಗೆ ಅಡಿಪಟ್ಟು ಹೋಗತ್ತೆ ಅದನ್ನು ಅರ್ಧಾರೆ ಅದೊಂದು ಎಲ್ಲ ಕುಡಿಯಾಗಿ ಇಬ್ಬದು ಅಂದ್ರೆ ಅಪ್ಪರ ಸಂತೋಷ ಪಟ್ಟಂಬುದನ್ನ ಹಂಗೂ ಸಮುದಾಯ ಹೊರತುವರೆಗೂ ಒಂದು ಒಳ್ಳಿತಲ್ಲೇ ಸರಿ ಒಂದು ಸಾವು ಅಲ್ಲಿ ಸರಿ ಒಂದು ಮದುವೆ ಅಲ್ಲಿ ಸರಿ ಹಬ್ಬ ಅಂದಲ್ಲಿ ಸರಿ ಅದು ಬಂದು ಅಪ್ಪರ ನಂಗೆ ಇಂಪಾರ್ಟೆನ್ಸ್ ಕೊಟ್ಟನು. ಅದು ಸರಿಯಿಂದಾರ ತಪ್ಪು ಅಂದಾರಿ ನಿಂಗೆ? ಮದುವೆ ಮಂಗಲು ಒಳ್ಳಿತು ಅಲ್ಲ ಅಂದಲೇ ಒಂದು ಆ ಕಾಲನ ಮಾಕೆ ಒಂದು ಸಿಂಪಳ ಒಂದು 9 11 ಅದನ್ನೇ ಇದಂದು ಸಿಂಪಳ ಮದುವೆ ಮಾಡಲೆ ಅಪ್ಪರ ಒಳ್ಳಿತು ಒಂದು. ಈಗ ಒಬ್ಬನ ನೋಡಿ ಒಬ್ಬ ಅವಕ್ಕ 100 ಮಳೆ ನಂಗೆ 200 ಮಳೆ 500 ಮಳೆ 1000 ಅಂದು ಒಬ್ಬನ ನೋಡಿ ಒಬ್ಬ ಫೇಸನ್ ಮಾಕ ಮಾಡಿದ್ದಾರೆ. ಅದು ಬಂದು ಅಪ್ಪರ ಸಾಲ ಜೋಲಿ ಈಸಿ ನಂಗೆ ಒಂದು ಲೋನೋ ಸಾಲಬೋ ಜೋಲಿಯೋ ಒಂದು ತೋಟವ ಅಡಮಾನ ಬಿಪ್ಪದೋ ಮಾಡಿ ಅಪ್ಪರ ಹೆಮ್ಮಕ್ಕರಾಲಿಯೋ ಒಂದು ಕುಟುಂಬಲಿ ಅಪ್ಪರ ಕಷ್ಟಪಟ್ಟು ಉಂದಾರೆ. ಅದೆಲ್ಲ ನಂಗೆ ತೇವಿಲ್ಲೇ ಆ ಕಾಲ ನಮ್ಮಕ್ಕೆ ಸಿಂಪಳ ಮದುವೆ ಮಾಡಲೆ ಅಪ್ಪರ ಒಳ್ಳಿತು ಹೊಸಗೆ. ಮದುವೆ ಸಿಂಪಳ ಮಾಡೋಕು ಅದೇ ಟೈಮ್ನಾಗೆ ಆ ಜನದಾಗ ಬಂದು ಕುಡಿ ಎಂಬುದು ಬೇಕಾ ಬೇಡವ? ಕುಡಿ ಗನಣ ಏಸಗ ಕುಡಿ ಕಮ್ಮಿ ಮಾಡ್ನವೋ ಆಸಗ ನಂಗೆ ಕುಟುಂಬಗೂ ಒಳ್ಳಿತು ಅಟ್ಟಿಗೆ ಒಳ್ಳಿತು ನಂಗೆ ಮಕ್ಕಗೂ ಒಳ್ಳಿತು. ಏಸಗೇಸ ನಂಗೆ ಕೊಟ್ಟು ಬಂದವೋ ಈಗ ಹುಟ್ಟಿದ ಕುನವೇ ಸೇತಿ ಅದನ್ನು ಪಳಗಿದ್ದಾರೆ ಮುಡದಲ್ಲವಾಗ ಕುಡಿ ಇಲ್ಲದ ಮಾಡಲೆ ಎಲ್ಲಗೂ ಒಳ್ಳಿತು. ಎಂಗ ಮನೆ ಅದನ್ನಿಂದ ಅಪ್ಪರ ಅಡಿಪಟ್ಟುದೆಯೋ ಅತ್ತಾಪನೆ ನಾ ಹೇಗೆ ಸರ್ 5 ಅಮ್ಮಕ್ಕೆ ಸರ್ ಕೇಪನೆ ಕುಡಿಗೆ ಬಂದು ಎಲ್ಲವೇ ಇದರಾತಿದ್ದಾರೆ. ಕುಡಿ ಇಲ್ಲದ ಒಂದು ಗ್ರಾಮ ಉರುವಾಕೋದು ಒಂದು ಹೇಗೆ ನಂಗೆ ಜಕ್ಕದ ಊರು ಸರ್ಬಿಗೆ 4 ಬಟ್ಟೆ ಟಿ ವಿ ಸರ್ಬಾಗಿ ಅವಕ್ಕೆ ಸರ್ ಹಿಂಗೆ ಕೆತ್ತೊಂಡು ಎಲ್ಲ ಎಡೆಗೂ ಅದೊಂದು ಫ್ಯಾಷನ್ ಮಕ್ಕ ಇಟ್ಟಿಡ್ದೆ. ಈಗ ಒಂದು ಹೊಸಗೆ ಮೊದಲ ದಿನ ನಂಗೆ ಅಕ್ಕಿ ಹೊಸ ಮಾಡಿ ಬರ್ವಿ ಎಣ್ಣೆಟ್ಕೊಂಡು ಬಾರ್ವಿ ಅಂದಲೇ ಇಲ್ಲ ಎಮ್ಮಕ್ಕರು ಸಹಿತ ಕೊಡ್ತಾರೆ. ನಾನು ಎಡೆ ನೋಡಿದೆ. ನಂಗೆ ಅಟ್ಟಿ ಎತ್ತಮಕ್ಕೆ ಪಳಕಡಿದ್ಯಾ? ನಂಗೆ ಅಟ್ಟಿ ಎತ್ತಮಕ್ಕೆ ಪಳಕಿಲ್ಲ. ಹೆಂಗ ಅರ್ಧವರೆಗೆ ಇಲ್ಲಣ್ಣ. ಸೊ ಈ ಅಟ್ಟಿ ಬಂದು ಖಂಡಿತ ನಂಗೆ ಪಾರಾಟ ಬೇಕಾದ ಒಂದು ಅಟ್ಟಿ ಇವ್ರು ಏನಾಗ್ಯಾರ ಅಂದ್ರೆ ಖಂಡಿತ ಇತಮಕ್ಕೆ ಇದೋ ಒಂದು ಅಟ್ಟಿಗೋ ತಮಕ್ಕೆ ಪಳಕಟ್ಲೆ ಆಡೋಕು ಅಲ್ಲಿ ಹಂಗೆ ಜಕ್ಕದನಾಗೆ ಹೆಂಗೆ ಅಕ್ಕಿ ಹೊಸ ಮಾಡಲಿ ಸರಿ ಎಣ್ಣೆ ಸುಡಿದು ಅಲ್ಲಿ ಸರಿ ಹಂಗೆ ಕುಡಪ ಪಳಕ ಹಂಗೆ ಇಲ್ಲೇ ಅಂದಾರ. ಅದೇ ಟೈಮ್ನಾಗ ಬಂದು ಅವ್ರ ಮನೆಯವರು ಗಂಡು ಮಗರು ಕೊನೆ ದಾರು ಕುಡುಪೋದು ಅವ್ಕೆ ಹಿಡಿಪಿಲ್ಲ ಅಂತ ಹೇಗ್ಯಾರ. ಒಳ್ಳೆ ಸುದ್ದಿ ಹಂಗೆ ಸರ್ ಒಂದು ಇನ್ನೊಂದು ನಂಬರ್ ಬಂದಾರೆ ಸಣ್ಮುಗಮ್ ಅವಕ್ಕೆ ಬಂದು ಕುಡಿಪತಿ ಹೇಗ್ಯಾರ. ಈ ಕುಡಿಪತಿ ನಿಂಗೋಡಿಯ ಕರುತೇನ ನಂಗೆ ಕುಡಿ ಮೇಲೆ ಬಡಗ ಸಮಯದಾಗ ಆಗವೇ ಅದೊಂದು ದಯಮಾಡಿ ನಾ ಅಪ್ಪರ ನೊಂದುಬಿಟ್ಟೆ
நமக்கு தவிர கஷ்டப்படப்படி தயமாட இது குடி மட்டும் ಬಿಟ್ಟುಬಿಡಿ நாங்கள் சமாಧಾನ ಬಂದು ತಾವು ನಂಗೆ ಪಕ್ಕ ನಿಲ್ಕೊಂಡು ಮುಡಿಯಾ ಈ ದಯಮಾಡಿ ಮನೆಗೆ ಡಿಸ್ಟರ್ಬ್ ಕೊಡಬೇಡಿ ಈ ಸಾರೆ ಜೂಲಿ ಮಟ್ಟು ಕುಡಿಯಬೇಡಿ ದಯಮಾಡಿ ಎಲ್ಲ ಒಳಂಗಿರಿ ಸಂತೋಷ ಇರುವೆ ದಯಮಾಡಿ ಸಾರವೇ ನಂಗೆ ಆಗ அடுத்ததாಗಿ ಬಂದು ನಂಗೆ ನಿಗಲ್ಚಿಗೆ 2 ದೊಡ್ಡ ಮನುಷ್ಯರು 2 ಬಂದಾರೆ ಅವಕ್ಕೆ ಸರ್ ಒಂದು ಪೀಠ ಎತ್ತುವ ಕುಟಿ ನಿನ್ನ ಹೆಸರೇನಾ ವಿಹಾನ್ ಏನ ವಿಹಾನ್ ನಿನ್ನ ಹೆಸರೇನಾ ವಿದುನ್ಯಾ ನೀವು ಹಿಂಗೆ ಸ್ಕೂಲ್ಗೆ ಹೋದಾರಿ ಇಲ್ಯಾ ಓನಿಯಾ ಏಸೌದು LKG ನಿಂಗೆ ನೀವು ಸ್ಕೂಲ್ಗೆ ಹೋದಾರಿ ಇಲ್ಯಾ ಗೊಬ್ಬರ ಸರಿ ಸ್ಕೂಲ್ಗೆ ಹೋಗ್ಬೋದು ಇಡ್ತಾರೋ ಮನೆವೇ ಇಬ್ಬರು ಇಡ್ತಾರವಾ ಇದ್ರ ಹಾಂ ಮನೆ ಇದೆ ಇದ್ರ ಮನೆ ಇಬ್ಬರು ಇಡ್ತಾರ ಸರಿ ನಂಗೆ ವಿಗಾನ್ಗೆ ಬಂದು ಏನು ಇಡ್ತಾರ ಉಳ್ಕ ಉದಕವಾ ಉದಕೊಂತ ಇಡ್ತಾರವ ಸರಿ ಸರಿ ನಿಂಗೆ ಏನು ಇಡ್ತಾರ ದೋಸೆ ನಿನಗೆ ದೋಸೆ ಇಡ್ತಾರೆ ನನಗೆ ಉದಕ್ಕೆ ಇಡ್ತಾರ 2 ತನಿಯೇ ಎತ್ತೆ ತಿಂದಾರಿ ಸರಿ ನಿಂಗೆ ಮನೆ ಸಾರು ಗುಡಿ ಇಡ್ತವೆ ಗುಡಿಯೆಲ್ಲ ಹೋಗಿ ಸೋಮಿಂದಾರಿಯಾ ಗುಡಿ ಬಂದ್ರಿಯಾ ಸೋಮಿಂದಾರದಿಯಾ ಒಂದು ಪಾಟೆಲ್ಲ ಪಾಡಿಬೇಕು ನೋಡುವ ಸರಿ ನೋಡಿ ಪಾಪ ಸೊಕ್ಕನ ಒಂದು ರೈಮ್ಸ್ ಹೇಗೆ ರೈಮ್ಸ್ ಹೇಗೆ ಪಾಪ ABCDEFGHIJKLMNOP UVWXYZ sugar in the black. If you don't like and better go to nurse. Next day morning come to me, I will teach you ABC. ಹಾಕಿಬಿಟ್ಟು ಟಿ ವಿ ನಂಗಟ್ಟಿ ನಿಗಲ್ಚಿಗೆ அடுத்தது ಬಂದು ನನಗೆ 2 ಕುಟ್ಟೀಸ್ ಕೂಡ ಮಾತಾಡೋಣ ಪಾಪ ನಿನ್ನ ಹೆಸರೇನಾ K Himaya ನಿನ್ನ ಹೆಸರು K Rudravel ಏನು 2 ಬಡ ದೇವಸ್ಥಾನ ಹೆಸರು ಬಿತ್ತು ನಿಂಗೆಲ್ಲ ಬಡ ಹೆಸರು ಬಗ್ಗೆ ತೋರ್ಲಿಯೇ ಪಾಪ ಹೆಸರು 4th 7th ಏ ಸ್ಕೂಲು PMC ಕೇಂದ್ರ ವಿದ್ಯಾಲಯ ರವಂಗಾಡು PMC ಕೇಂದ್ರ ವಿದ್ಯಾಲಯ ರವಂಗಾಡು ಒಂದೇ ಸ್ಕೂಲ್ ಕತ್ತಾರಿಯಾ ಹಿಂಗೆ 2 ಅಣ್ಣ ತಮ್ಮ ತಂಗಿರಾ ಓಕೆ ವೆರಿ ಗುಡ್ ನಿಂಗೆ ಬಂದು ಏನು ಗೇಮ್ಸ್ ಇಡ್ತಾರೆ ಅದಾವುದು ಮನೆಗೆ ಹೋಸ್ಕೊಳ್ಳೋದು ಸೆಲ್ ಫೋನ್ ನೋಡಿಬ್ರು ಇಡ್ತಾರವಾ ಇಲ್ಲ ಗ್ರೌಂಡ್ಗೆ ಹೋಗಿ ನಲೋದು ಇಡ್ತಾರವಾ ಗ್ರೌಂಡ್ಗೆ ಹೋಗಿ ನಲೋದು ಇಡ್ತಾರ ಗ್ರೌಂಡ್ಗೆ ಹೋಗಿ ಏನು ನಲ್ದಾರಿ ಅಣ್ಣ ನಾವು ಕಲ ಇದ್ರು ಅಂದಲ್ಲ ಅವಕ್ಕೆ ಫುಟ್ಬಾಲ್ ಅಥವಾ ಕ್ರಿಕೆಟ್ ಎಲ್ಲ ಹೇಗೆ ತಂದಾರ ಅತ್ತಿಲ್ಲದಲ್ಲ ಹಿಂಗೆ ಲೈನವೇ ಶಟಲ್ ಸ್ಕಿಪ್ಪಿಂಗ್ ಹಾಪ್ ಸ್ಕಾಚ್ ಎಲ್ಲ ನಲ್ದಾನೆ ವೆರಿ ಗುಡ್ ಸೂಪರ್ ನಿನಗೆ ಏನು ಗೇಮ್ಸ್ ಎಲ್ಲ ನನಗೆ ಹಾಕಿ ಫುಟ್ಬಾಲ್ ದಿನ ಪ್ರಾಕ್ಟೀಸ್ ಮಾಡಿದ್ಯಾ ಸರಿ ಅರ್ಥದ ಬಂದು ನಂಗೆ ಫುಡ್ ಬತ್ತಿ ಕೇಪ ಈ ಫುಡ್ ಬಂದು ನಂಗೆ ಮನೆಗೆಲ್ಲ ಎಣ್ಣೆ ಇಟ್ಟು ಎಲ್ಲ ಮಾಡಿರಿಲ್ಲ ಎಣ್ಣೆ ಇಟ್ಟು ಹತ್ತಂಬಕ್ಕೆ ಇಡ್ತಾರವ ಅಲ್ಲಿ ಬೇಕರಿಯಿಂದ ಇತ್ತಪ್ಪ ಬಿಸ್ಕೆಟು ಬರೀ ಹತ್ತಂಬಕ್ಕೆ ಇಡ್ತಾರವ ಹೋಮ್ ಮೇಡ್ ಇಡ್ತಾರ ವೆರಿ ಗುಡ್ ಆಮೇಲೆ ಅಪ್ಪರ ಸ್ಮಾರ್ಟ್ ಅವೇ ಬದಲಿಗೆ ತನ್ನ ಅಣ್ಣ ಎತ್ತ ಬದಲಿಗೆ ನೋಡುವ ನೀನು ಏನು ಇಡ್ತಾರೆ ನನಗೆ ಎಣ್ಣೆ ಇಟ್ಟು ಹತ್ತಮಕ್ಕೆ ಮನೆ ಮಾಡ್ತಾ ಸರಿ ಈಗ ನಿಂಗೆ ಮನೆ ಪಕ್ಕದಾಗೆ ಒಂದು ಗುಡಿ ಹಿಡ್ದೆ ಭಜನೆ ಎಲ್ಲ ಪಾಡ್ಯಾರ ನಿಂಗೆಲ್ಲ ದಿನ ಗುಡಿಯೆಲ್ಲ ಓದಾರಿಯಾ ದಿನ ಹೋಗೋದಿಲ್ಲ ಒಂದೊಂದು ದಿನ ಓದಾರಿ ನಿಂಗೆಲ್ಲ ಫ್ರೀಯೇ ಬಟ್ ಟೈಮೆಲ್ಲ ಒನ್ಯ ಭಜನೆ ಎಲ್ಲ ಇಡ್ತಾರವಾ ಒಂದು 2 ಲೈನ್ 2 ಭಜನೆ ಪಾಡಿ ನೋಡುವ ಒಂದು ಸೋಮಿ ಪಾಠ 2 ಲೈನ್ ಪಾಡಿ ನೋಡುವ ಗರುಡ ವಾಗನ ನಾರಾಯಣ ಗರುಡವಾಗನ ನಾರಾಯಣ ಶ್ರೀಹರಿರಮಣ ನಾರಾಯಣ ಶ್ರೀಹರಿರಮಣ ನಾರಾಯಣ. ಸೂಪರ್ ನೀ ಒಂದು ಪಾಠ ಪಾಡು. ಆಲುಗಮಲು ಆಲಕೇರುಗ ದಾರಿ ತೋರಿರಾ ಬೇರಗನೆಯ ಬೆನ್ನಿಯ ಕರುಬಾ ಎಂದರ ಕುಂದಸೀಮೆಯ ಕಾಡೆಯತ್ತಿಯ ಕಾಮದಂದುತ ಕಂದದ ಗಮಲು ಗಾಯಿಕೋಡ ಸೇದು ಬಂದರ. ನಂಗೆ ಟೀಮ್ ನಿಗழ்ச்சிಗೆ ಇಂದು ಆರಂಭಿಸಿದ ಟೀಮ್ ಬಂದು ಜಕ್ಕದ ಟೀ ಹಣೆಗೆ ಆಗ ಹಬ್ಬ ಎತ್ತ ಮಣ್ಣು ಸಾವು ಎತ್ತ ಮಣ್ಣು ಮತ್ತು ಒಳ್ಳಿ ತೋಲಲ್ಲಿ ಏನೇನು ಮಣ್ಣು ತಿಂದು ಎಲ್ಲ ನಿಗழ்ச்சிಗೂ ನಂಗೆ ಒಳ್ಳೆ ಒತ್ತೊಳ್ಳಿಪ್ಪು ತಂದ ಎಲ್ಲ ದೊಡ್ಡವಕ್ಕ ಕುನ್ನವಕ್ಕ ಕುನ್ನುವೆ ಎತ್ತವಕ್ಕ ಎಲ್ಲಾಗೂ ನಾಲ್ಕುಪಟ್ಟೆ ಟಿ ವಿ ಸಾರ್ಬಾಗಿ ನನ್ರಿಗೂ ತಿರುಗಿ அடுத்த ವಾರ ಬೇರೆ ಒಂದು ಅಟ್ಟಿಯೋ ನಿಂಗೆ ಕೂಡ ಇದೇ ನಿಗழ்ச்சி ಸಂಧಿಸಿನೇ ಅನ್ನಗಟ್ಟ ನಿಂಗೆಲ್ಲಾನು ಕೂಡ ವಿಡಿಯಿಸ್ತು ನಿಂಗ ರವಿ ನನ್ರಿ ನಮಸ್ಕಾರ.